ಕೆಂಪೇಗೌಡ ರಸ್ತೆಯಲ್ಲಿ ನಡೀತಾ ಇರುವ ಅವೈಜ್ಞಾನಿಕ ಕಾಮಗಾರಿಯ ವಿರುದ್ಧ ಸ್ಥಳೀಯ ವಾರ್ಡ್ ಸದಸ್ಯೆ ಹಾಗೂ ಸ್ಥಳೀಯ ನಿವಾಸಿಗಳು ಪ್ರತಿಭಟನೆಯನ್ನ ನಡೆಸಿದರು. ಪುರಸಭೆ ವ್ಯಾಪ್ತಿಯ 7ನೇ ವಾರ್ಡ್ನಲ್ಲಿ ನಗರೋತ್ಥಾನದಿಂದ ನಡೀತಾ ಇರುವ ಕಾಮಗಾರಿ ಅವೈಜ್ಞಾನಿಕವಾಗಿದೆ. ಅಲ್ಲದೆ ಸಾರ್ವಜನಿಕರಿಗೆ ಕುಡಿಯುವ ನೀರಿಲ್ಲದೆ ಹಾಗೂ ಕಳಪೆ ಕಾಮಗಾರಿಯಿಂದಾಗಿ ವೃದ್ಧರು ತಿರುಗಾಡಲು ಸಾಧ್ಯವಾಗದ ಹಿನ್ನೆಲೆಯಲ್ಲಿ 8 ದಿನಗಳಲ್ಲಿ ಕಾಮಗಾರಿ ಸರಿಪಡಿಸದೇ ಇದ್ದರೆ ಜೆಸಿಬಿಯಿಂದ ನಾನೇ ತೆರವುಗೊಳಿಸುವುದಾಗಿ ಪುರಸಭೆಯ ಸದಸ್ಯೆ ತೀರ್ಥಕುಮಾರಿ ವೆಂಕಟೇಶ್ ಎಚ್ಚರಿಕೆಯನ್ನ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಕೆಂಪೇಗೌಡ ರಸ್ತೆ ಅವೈಜ್ಞಾನಿಕವಾಗಿ ಇಲ್ಲಿಯ ಇಂಜಿನಿಯರ್ ಗುತ್ತಿಗೆದಾರ ಮಾಡ್ತಾ ಇದ್ರು. ನಮ್ಮ ಮುಖ್ಯಾಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿದ್ದಾರೆ. ಈ ನನ್ನ ವಾರ್ಡ್ನಲ್ಲಿ ವೃದ್ಧೆಯರೇ ಹೆಚ್ಚಾಗಿರೋದ್ರಿಂದ ರಸ್ತೆ ಕಾಮಗಾರಿ ಮಾಡುವ ಸಂದರ್ಭದಲ್ಲಿ 5 ಅಡಿ ಎತ್ತರಕ್ಕೆ ಬಾಕ್ಸ್ ಚರಂಡಿ ನಿರ್ಮಾಣ ಮಾಡಿರೋದ್ರಿಂದ ಹಗ್ಗ ಹಿಡಿದು ತಮ್ಮ ಜೀವವನ್ನ ಕೈಯಲ್ಲಿಡಿದುಕೊಂಡು ತಿರುಗಾಡುವ ಪರಿಸ್ಥಿತಿ ಉಂಟಾಗಿದೆ. ಇನ್ನು ಕಾಮಗಾರಿ ಸಂದರ್ಭದಲ್ಲಿ ಕುಡಿಯುವ ನೀರಿನ ಪೈಪ್ ಹೊಡೆದು ಹಾಕಿದ್ರಿಂದ ಇದರಿಂದ ಕುಡಿಯುವ ನೀರಿಲ್ಲದೆ ಪರದಾಡುವ ಸ್ಥಿತಿ ಉಂಟಾಗಿದೆ. ಈಗಾಗಲೇ ಶಾಸಕರಿಗೆ ಈ ಕಾಮಗಾರಿಯ ವಿರುದ್ಧ ಹಲವಾರು ಬಾರಿ ಮನವಿ ಮಾಡಿದ್ರು. ಇದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. 8 ದಿನಗಳ ಕಾಲಾವಕಾಶವನ್ನ ನೀಡ್ತಾ ಇದ್ರು. ಸರಿಯಾದ ಕಾಮಗಾರಿ ಮಾಡದಿದ್ರೆ ಗುತ್ತಿಗೆದಾರರು ಹಾಗೂ ಅಧಿಕಾರಿಗಳ ವಿರುದ್ಧ ಪುರಸಭೆಯ ಮುಂಭಾಗದಲ್ಲಿ ಪ್ರತಿಭಟನೆಯನ್ನ ಮಾಡುವುದರ ಜೊತೆಗೆ ನಾನೇ ಖುದ್ದಾಗಿ ಜೆಸಿಬಿಯ ಮೂಲಕ ಈ ಕಾಮಗಾರಿಯನ್ನ ನಾನೇ ತೆರವುಗೊಳಿಸುತ್ತೇನೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಪುರಸಭೆ ಅಧ್ಯಕ್ಷೆ ಉಷಾ ಸತೀಶ್ ಮಾತನಾಡಿ, ಈಗಾಗಲೇ ಪುರಸಭೆ ವ್ಯಾಪ್ತಿಯ ಕಾಮಗಾರಿ ನಡೀತಾ ಇರೋದ್ರಿಂದ ಕಾಮಗಾರಿಗಳ ಸಂದರ್ಭದಲ್ಲಿ ಕುಡಿಯುವ ನೀರು ಸೇರಿದಂತೆ ಯಾವುದೇ ಸಾರ್ವಜನಿಕ ಸೌಲಭ್ಯಗಳು ಹಾನಿಯಾದರೆ ಗುತ್ತಿಗೆದಾರರೇ ಸರಿಪಡಿಸಬೇಕು ಎಂದು ಸೂಚನೆ ನೀಡಿದೆ. ನಮ್ಮ ಮುಖ್ಯಾಧಿಕಾರಿಗಳು ಇದರ ಬಗ್ಗೆ ಸೂಚನೆ ನೀಡಿದರೂ ಕಾಮಗಾರಿ ಸಂದರ್ಭದಲ್ಲಿ ಸ್ಥಳ ಪರಿಶೀಲನೆ ನಡೆಸಿಲ್ಲ. ಮುಖ್ಯಾಧಿಕಾರಿಗಳು ಯಾವುದೇ ವಾರ್ಡ್ಗಳ ಪರಿಶೀಲನೆ ನಡೆದ್ರೆ ಇರುವುದರಿಂದ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ. ಇಷ್ಟೆಲ್ಲ ನಷ್ಟ ಆಗಿರೋದ್ರಿಂದ ಅವುಗಳನ್ನ ಗುತ್ತಿಗೆದಾರರೇ ಪರಿಶೀಲಿಸಬೇಕು ಎಂದರು. ವತಿಯಿಂದ ಕಾಮಗಾರಿ ನಡೀತಾ ಇದೆ. ಒಂದು ದೇವಂಗ್ ಬೀದಿ ಇರ್ಬೋದು, ವೈಕುಂಠ ಬೀದಿ ಇರ್ಬೋದು, ಬಿಒ ಆಫೀಸ್ ರಸ್ತೆ ಇರ್ಬೋದು, ಹೊಯ್ಸಳ ಬೀದಿ ಇರ್ಬೋದು, ಬಿಕ್ಕೋಟ್ ರಸ್ತೆ ಇರ್ಬೋದು, ಇಲ್ಲಿ ಕಾಮಗಾರಿ ಆಗ್ತಿದೆ. ಅವ್ರು ಏನ್ ಕಾಮಗಾರಿ ಮಾಡ್ತಾ ಇದಾರೆ ಅಂದ್ರೆ ಇಲ್ಲಿ ಏನ್ ಕೆಲಸ ಮಾಡ್ಬೇಕಾದ್ರೆ ಕುಡಿಯೋ ನೀರಿಂದ ಪೈಪ್ ಮೇಜರ್ ಆಗಿ ಹೊಡೆದೋಗ್ತಿರೋದು. ಅವ್ರ ಮನುಷ್ಯಂಗೆ ಅವಶ್ಯಕತೆ ಇರೋದೇ ಕುಡಿಯೋ ನೀರು. ಅದನ್ನೇ 8-20 ದಿವಸದಿಂದನೂ ಪೈಪಿಂಗ್ ಹೊಡೆದೋದಾಗ ಅವ್ರು ಯಾವ ತರ ಮಾಡ್ತಾರೆ? ಇದು ಕಾಂಟ್ರಾಕ್ಟ್ ಸಂಬಂಧಪಟ್ಟವರೇ ರಿಪೇರಿ ಮಾಡಿಸ್ಬೇಕು. ಬಟ್ ಏನ್ ವಿಪರ್ಯಾಸ ಅಂತಂದ್ರೆ ನಮ್ಮ ಮುಖ್ಯ ಅಧಿಕಾರಿಗಳಾಗೋದು, ಬಸವರಾಜ್ ಸರ್ ಆಗಿರ್ಬೋದು, ಇವರು ಏನಪ್ಪ ಇಂಜಿನಿಯರ್ ಆಗಿರ್ಬೋದು, ಅವ್ರು ಯಾರು ಇದ್ರ ಬಗ್ಗೆ ಗಮನ ಕೊಡ್ತಿಲ್ಲ. ಏನಂತ ಅಂದ್ರೆ ನಮ್ಮ ಪುರಸಭೆ ಏನಿದೆ ಅದರಿಂದನೇ ಅಮೌಂಟ್ ನ ತೆಗೆದು ಇಲ್ಲಿಗೆ ಹಾಕ್ತಿದ್ದಾರೆ. ಬಟ್ ಅಲ್ಲಿ ಆ ತರ ಆಗಬಾರ್ದು. ಯಾಕಂದ್ರೆ ಕಾಂಟ್ರಾಕ್ಟರೇ ಹೊಡೆದಾಕಿರೋದ್ರಿಂದ ಅವರೇ ಕಾಂಟ್ರಾಕ್ಟರೇ ಸಹ ಇದ್ರ ರಿಪೇರಿ ಮಾಡೋ ಪೂರ್ಣ ಜವಾಬ್ದಾರಿ ಸಹ ಅವರೇ ಹೊಂದಿರ್ತಾರೆ. ಜೊತೆಗೆ ಇಲ್ಲೇನು ಅವೈಜ್ಞಾನಿಕವಾಗಿ ಕಾಮಗಾರಿ ನಡೆದಿದೆ ಇಲ್ಲೆಲ್ಲ ಹೇಳಿದಂಗೆ ಇವರು ತೀರ್ಥಕ್ಕನವರು ಹೇಳಿದ್ದಾರೆ. ಈ ವಾರ್ಡ್ ಕೌನ್ಸಿಲರ್ ಆದವರು ಇಲ್ಲೇನು ಓಡಾಡಕ್ ನೋಡಿ ಯಾವ ತರ ಆಗಿದೆ ರಸ್ತೆ. ಅರ್ಬನ್ ಬ್ಯಾಂಕ್ ಅಧ್ಯಕ್ಷ ಸ್ಥಳೀಯ ನಿವಾಸಿ ಪೇಂಟ್ ರವಿ ಮಾತನಾಡಿ, ಶಾಸಕರು ಅವರ ಮಾತಿನಂತೆ ನಿಲ್ಲದೆ ಕಳಪೆ ಕಾಮಗಾರಿ ಬಡಿಯುತ್ತಿದ್ದರು. ಅದರ ಬಗ್ಗೆ ಏಕೆ ಮಾತನಾಡ್ತಿಲ್ಲ? ಈ ಭಾಗದ ನಿವಾಸಿಗಳಿಗೆ ಇಷ್ಟೆಲ್ಲ ತೊಂದರೆ ಆಗ್ತಾ ಇದ್ರು ಶಾಸಕರು ಕೈಕಟ್ಟಿ ಕುಳಿತಿದ್ದಾರೆ. ಜನರನ್ನ ದಿಕ್ಕು ತಪ್ಪಿಸುವ ಕೆಲಸ ಶಾಸಕರು ಮಾಡೋದು ಸರಿಯಲ್ಲ. ಬಿಕ್ಕೋಡು ರಸ್ತೆ ಮಾಡ್ತಾ ಇರುವ ಕಾಮಗಾರಿ ಸಂದರ್ಭದಲ್ಲಿ 4-5 ಅಡ್ಡ ರಸ್ತೆಗಳಿದ್ದು ಅಲ್ಲಿಗೆ ತಿರುಗಾಡಲು ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇರೋದ್ರಿಂದ ಇದರ ಬಗ್ಗೆ ಗಮನ ಹರಿಸುವಂತೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು. ಕರೆಕ್ಟಾಗಿ ಅದು ಭೂಮಿ ಮಟ್ಟಕ್ಕೆ ಬರೋದು. ಈಗ ಏನು ಮಾಡಿದ್ರು ಅಂತಂದ್ರೆ ಆ ಸೈಡು ಮೊದಲು ಡ್ರೈನ್ ಮಾಡ್ಕೊಂಡ್ರು, ಅದು ಸ್ವಲ್ಪ ಭೂಮಿಯಿಂದ ಎತ್ತರವಾಗಿ ಮಾಡ್ಕೊಂಡಾರೆ. ಹಂಗಾಗಿ ಇದು ಈ ಸೈಡು ಅಲ್ಲಿ ಟ್ಯೂಬ್ ಲೆವೆಲ್ ಲೆಕ್ಕ ಹಾಕೊಂಡಾಗ ಇದು ಹೆಚ್ಚಾಗಿ ಬಂದೇ ಬರುತ್ತೆ. ಬಟ್ ಹಂಗಾಗಿರೋದನ್ನ ಪಲ್ಯ ಅಂತ ಹೇಳ್ತೀನಿ. ಯಾಕೆ ಅಂತಂದ್ರೆ ಇವತ್ತು ಆ ವೈಫಲ್ಯದಿಂದ ಇವತ್ತು ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ. ಹೆಂಗ್ ತೊಂದರೆ ಆಗ್ತಾ ಇದೆ? ಇಲ್ಲಿ ಹಲವಾರು ವರ್ಷದಿಂದ ಇವತ್ತು ಇಲ್ಲಿ ಶಾಸಕರು ಇವ್ರು ನೋಡಿ, ಇವರೆಲ್ಲ 70-80 ವರ್ಷ 90 ವರ್ಷದವರು ಇದ್ದಾರೆ. ಇವರೆಲ್ಲ ಓಡಾಡೋಂಥದ್ದು ತುಂಬಾ ಕಷ್ಟ ಇದೆ. ಇಲ್ಲಿಂದ ಅಲ್ಲಿಂದ ಇಲ್ಲಿವರೆಗೆ ಹತ್ತಬೇಕು ಅಂತಂದ್ರೆ ಭಾರಿ ಕಷ್ಟ. ಇವರಿಗೆ ಪರ್ಯಾಯ ರಸ್ತೆ ಏನೂ ಸಹ ಇಷ್ಟೇ ಆಗಲೇ ಇರೋದು, ಅದೇನು ದೊಡ್ಡದಾಗಿಲ್ಲ. ಹಂಗಾಗಿ ಇದನ್ನ ಶಾಸಕಿದ್ರು ಸಹ ಅವರು ಗುತ್ತಿಗೆದಾರರಿಗೆ ಸರಿಯಾದ ರೀತಿ ಒಂದು ತಾಕೀತು ಮಾಡ್ದಲೆ ಹೆಂಗೆ ನಡೀತಾ ಇದೆ ಅದೇ ಕಾಮಗಾರಿ ತುಂಬಾ ಚೆನ್ನಾಗಿದೆ, ಬರೋದು ಕಾಮಗಾರಿ ನೋಡೋದು ಉತ್ತಮವಾಗಿ ಮಾಡಿದ್ದೀರಾ ಅಂತೇಳಿ ಅವರೇ ಬಿರುದು ಕೊಡೋದಾದ್ರೆ ಇದಕ್ಕೆ ಏಡಬಲಿ ಯಾಕೆ? ಇಂಜಿನಿಯರ್ ಯಾತಿಗೆ? ಈ ಸಂದರ್ಭದಲ್ಲಿ ಸ್ಥಳೀಯ ನಿವಾಸಿ ಶೇಷೇಗೌಡ, ಸುರೇಶ್, ರತ್ನಮ್ಮ, ರಾಮು, ಜಯಮ್ಮ, ಶಬನಾ ಭಾನು, ಮಂಜುಳಾ, ಪದ್ಮಾಕ್ಷಿ ಸೇರಿದಂತೆ ಇತರರು ಹಾಜರಿದ್ದರು.